ಒನ್ಸ್ ಅಗೇನ್ ಜೈಲು ದರ್ಶನ. ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರುವಂತಹ ದರ್ಶನ್ ಈಗ ಅರೆಸ್ಟ್ ಆಗಿದ್ದಾರೆ. ಮತ್ತೆ ಈಗ ಸದ್ಯಕ್ಕೆ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿರುವಂತಹ ದರ್ಶನ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ ನಡೀತಾ ಇದೆ. ರೇಣುಕಾಸ್ವಾಮಿ ಕೊಲೆಯ ಆರೋಪಿ ನಂಬರ್ 2 ಆಗಿರುವಂತಹ ದರ್ಶನ್ ಒನ್ಸ್ ಅಗೇನ್ ಜೈಲು ಪಾಲಾಗಿದ್ದಾರೆ. ಹೊಸಕೆರೆಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ಫ್ಲಾಟ್ ಪ್ರೆಸ್ಟೀಜ್ ಸೌತ್ ರಿಡ್ಜ್ ಅನ್ನುವಂತಹ ಅಪಾರ್ಟ್ಮೆಂಟ್ನ 15ನೇ ಫ್ಲೋರಲ್ಲಿ ಅವರ ಏನು ಅಪಾರ್ಟ್ಮೆಂಟ್ ಇತ್ತು, ಫ್ಲ್ಯಾಟ್ ಇತ್ತು, ಆ ಫ್ಲ್ಯಾಟ್ನಿಂದ ನೇರವಾಗಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರು. ಈಗಷ್ಟೇ ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಸೊ ಅವ್ರ ಜೊತೆಗೆ ದಿನಕರ್ ಕೂಡ ಬಂದಿದ್ದಾರೆ. ದರ್ಶನ್ ಅವರ ಸಹೋದರ ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಅವರು ಕೂಡ ಬಂದಿದ್ದಾರೆ. ನೋಡಿ, ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ದಿನಕರ್ ಕೂಡ ಬಂದಿದ್ದು. ಸೊ ಹಾಗೆ ಇವತ್ತು ದರ್ಶನನ್ನು ಏನು ಅರೆಸ್ಟ್ ಮಾಡಿದ್ರು, ಇನ್ನು ನೆಕ್ಸ್ಟ್ ಇರುವಂಥ ಪ್ರೊಸೀಜರ್ಸ್ ಸದ್ಯಕ್ಕೆ ಮೆಡಿಕಲ್ ಎಕ್ಸಾಮಿನೇಷನ್ ಆಗಬೇಕು. ಅಲ್ಲೇ ಸ್ಟೇಷನ್ಗೆ ಕರೆಸ್ಕೊಂಡಿದ್ದಾರೆ ಈಗ ವೈದ್ಯರನ್ನು. ಅವರಿಂದ ಈಗ ತಪಾಸಣೆ ಆಗುತ್ತೆ. ಬೇಸಿಕ್ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲ ಮಾಡಿ ಅದಾದ ನಂತರ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಇನ್ನು ಕೋರ್ಟ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅನ್ನುವಂಥದ್ದನ್ನು ನೋಡೋಣ. ಇಲ್ಲೇ ಪರಪ್ಪನ ಅಗ್ರಹಾರದಲ್ಲೇ ಇರಿಸೋದಕ್ಕೆ, ಯಾಕಂದರೆ ಇವತ್ತಿಗಾಗಲೇ ಆಗಿತ್ತು ಟೈಮು 5 ಗಂಟೆ. ಸೊ ಅದಾದ ನಂತರ ಮತ್ತೆ ನಾಳೆ ನಾಡಿದ್ದೆಲ್ಲವೂ ಕೂಡ ರಜೆಗಳಿರುತ್ತೆ. ಸೊ ಹಾಗಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಅವ್ರನ್ನ ಶಿಫ್ಟ್ ಮಾಡ್ತಾರಾ ಅಥವಾ ಇಲ್ಲ ಅವ್ರನ್ನ ಅಲ್ಲಿಂದ ಅಲ್ವಾ ಬಿಡುಗಡೆಯಾಗಿದ್ದು ಅಲ್ಲಿಗೆ ಹೋಗಲಿ ಈಗ ಅಂಥೇಳಿ ಮತ್ತೆ ವಾಪಸ್ ಅವರನ್ನು ಬಳ್ಳಾರಿ ಜೈಲಿಗೆ ಕಳಿಸ್ತಾರಾ ಅನ್ನೋದನ್ನು ನೋಡಬೇಕು. ಸೊ ಈಗ ಸದ್ಯಕ್ಕೆ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು ಈಗೇನಿದ್ರು ಕೂಡ 5 ಜನ ಇದರಲ್ಲಿ. ಈ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಲ್ಲಿ ಪ್ರಮುಖ 7 ಜನ ಇವತ್ತೇನು ಬೇಲ್ ಕ್ಯಾನ್ಸಲ್ ಆಗಿದೆಯಲ್ಲ ಅದರಲ್ಲಿ 5 ಜನ ಇಲ್ಲೇ ಇದ್ದಾರೆ. ಮನೆ ಸ್ಥಳದಲ್ಲಿ ನಾವು ಪ್ರತಿನಿಧಿ ಶಿವಪ್ರಸಾದ್ ಇದ್ದಾರೆ, ಡೀಟೇಲ್ಸ್ ಪಡೆಯೋಣ. ಶಿವಪ್ರಸಾದ್, ಈಗ ಸದ್ಯಕ್ಕೆ ಏನು ನಡೀತಾ ಇದೆ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ? ಈಗ ದರ್ಶನ್ ಕೂಡ ಕರ್ಕೊಂಡು ಬಂದಿದ್ದಾರೆ. ಇವತ್ತಿಲ್ಲೇ ಬೇಸಿಕ್ ಎಕ್ಸಾಮಿನೇಷನ್ ಇಲ್ಲೇ ಮುಗಿಸಿ ನೇರವಾಗಿ ಇಲ್ಲಿಂದ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರಾ ಅಥವಾ ಮತ್ತೇನಾದರೂ ಹೆಚ್ಚಿನ ತಪಾಸಣೆಗೆ ಅಂತ ಹೇಳಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳಿದೆಯಾ ಹಾಸ್ಪಿಟಲ್ಗೆ? ಏನು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಶಿವಪ್ರಸಾದ್? ಈಗ ರೆಹಮಾನ್, ಕೆಲವೇ ನಿಮಿಷಗಳ ಹಿಂದೆ ಅಷ್ಟೇ ಈಗಾಗಲೇ ದರ್ಶನ್ ಅನ್ನು ಕೂಡ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರೆತಂದಿರ್ತಕ್ಕಂಥದ್ದು. ನನ್ನ ಎಡಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ಒಳಭಾಗದಲ್ಲಿ 5 ಜನ ಆರೋಪಿಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಸೂಚನೆ ಹಿನ್ನೆಲೆಯಲ್ಲಿ 5 ಆರೋಪಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಬಂಧನಗೊಳಿಸಿರ್ತಕ್ಕಂಥದ್ದು. ಇನ್ನಿಬ್ಬರು ಆರೋಪಿಗಳನ್ನ ಚಿತ್ರದುರ್ಗದಿಂದ ಕರೆತರ್ತಕ್ಕಂಥದ್ದು. ಅನುಕುಮಾರ್ ಹಾಗೂ ಜಗದೀಶ್ ಎಂಬ ಇಬ್ಬರು ಆರೋಪಿಗಳನ್ನು ಕೂಡ ಕರೆತಂದು ಅವರನ್ನು ಕೂಡ ಅರೆಸ್ಟ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಯನ್ನು ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 5 ಆರೋಪಿಗಳನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದನ್ನ ಪೊಲೀಸರು ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು. ಆರೋಪಿಗಳಾದ ದರ್ಶನ್, ಪವಿತ್ರಗೌಡ, ಲಕ್ಷ್ಮಣ್, ಪ್ರದೂಷ್ ಹಾಗೂ ನಾಗರಾಜ್ ರವರ ಅಧಿಕೃತವಾಗಿ ಬಂಧನ ಮಾಡಲಾಗಿದೆ ಅಂತ ಹೇಳಿ ಟಿಸಿಪಿ ಗಿರೀಶ್ ಅವರು ಕೂಡ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ನೀವೀಗಾಗಲೇ ಗಮನಿಸಬಹುದಾಗಿದೆ, ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅಂತೇಳಿ ಈಗಾಗಲೇ ಭದ್ರತೆಗಾಗಿ ಪೊಲೀಸರನ್ನು ಕೂಡ ನಿಯೋಜನೆಯನ್ನು ಮಾಡಲಾಗಿದೆ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಜಮಾವಣೆ ಆಗ್ತಿರೋದನ್ನ ನೀವು ಗಮನಿಸಬಹುದಾಗಿದೆ. 5 ಆರೋಪಿಗಳ ಅರೆಸ್ಟ್ ಪ್ರಕ್ರಿಯೆಯನ್ನು ಮುಗಿಸಿರ್ತಕ್ಕಂಥ ಪೊಲೀಸರು ಚಿತ್ರದುರ್ಗದಿಂದ ಕರೆತರ್ತಕ್ಕಂಥ ಅನುಕುಮಾರ್ ಮತ್ತು ಜಗದೀಶ್ ಏನಿದ್ದಾರೆ, ಈ ಇಬ್ಬರು ಆರೋಪಿಗಳಿಂದ ಅರೆಸ್ಟ್ ಪ್ರಕ್ರಿಯೆಯನ್ನ ಕನ್ಫರ್ಮ್ ಮಾಡಲಿದ್ದಾರೆ. ತದನಂತರದಲ್ಲಿ ಅವರಿಬ್ಬರ ಅರೆಸ್ಟ್ ಪ್ರಕ್ರಿಯೆಯನ್ನ ಮಾಡಿದಂಥ ಬಳಿಕ 7 ಆರೋಪಿಗಳಿಗೂ ಕೂಡ ಮೆಡಿಕಲ್ ಅನ್ನು ಮಾಡಿಸಬೇಕಾಗುತ್ತೆ. ವೈದ್ಯಕೀಯ ಪರೀಕ್ಷೆಯನ್ನು ಪೂರೈಸಿ ಆ ಬಳಿಕ ಕರೆದುಕೊಂಡು ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗುತ್ತೆ. ಇಂದು ಸಂಜೆ ನ್ಯಾಯಾಲಯದ ಪ್ರಕ್ರಿಯೆಗಳು ಪೂರ್ಣಗೊಳ್ಳುವ ಮುನ್ನ ಇವರೆಲ್ಲರೂ ಕೂಡ ಸೆಷನ್ಸ್ ಕೋರ್ಟ್ಗೆ ಕರೆದೊಯ್ಯಬೇಕು. ಒಂದು ವೇಳೆ ನ್ಯಾಯಾಲಯದ ಅವಧಿ ಮುಗಿದಂಥ ಬಳಿಕ ಜುಡಿಷಿಯಲ್ ಹೋಟೆಲ್ರ್ತಕ್ಕಂಥ ಅಂದರೆ ನ್ಯಾಷನಲ್ ಗೇಮ್ಸ್ ವಿಲೇಜ್ ನಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶರ ನಿವಾಸಕ್ಕೆ ಇವರೆಲ್ಲರೂ ಕೂಡ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆ ಬಳಿಕ ಸುಪ್ರೀಂ ಕೋರ್ಟ್ನ ಸೂಚನೆ ಅನ್ವಯ ಹೈಕೋರ್ಟ್ ನಲ್ಲಿ ಇವರ ಬೇಲ್ ಅರ್ಜಿ ವಜಾಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆರೋಪಿಗಳೆಲ್ಲರೂ ಕೂಡ ಅರೆಸ್ಟ್ ಪ್ರಕ್ರಿಯೆಯನ್ನ ಮಾಡಿ ತದನಂತರದಲ್ಲಿ ಈ ಹಿಂದೆ ಆರೋಪಿಗಳು ಯಾವೆಲ್ಲ ಜೈಲಿನಲ್ಲಿದ್ರು ಆ ಒಂದು ಜೈಲುಗಳಿಗೆ ಇವರೆಲ್ಲರೂ ಕೂಡ ಕಳುಹಿಸಿಕೊಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪವಿತ್ರಗೌಡರನ್ನ ಪರಪ್ಪನಾಗ್ರಹಕ್ಕೆ, ದರ್ಶನ್ನ ಬಳ್ಳಾರಿ ಜೈಲಿಗೆ, ಉಳಿದಂತೆ ಆರೋಪಿಗಳು ಯಾವ್ಯಾವ ಜೈಲಿನಲ್ಲಿದ್ರು ಆ ಜೈಲಿಗೆ ಇವರೆಲ್ಲರೂ ಕೂಡ ಕಳಿಸಿಕೊಡುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಕುರಿತಂತೆ ಒಂದಷ್ಟು ಪ್ರೊಸೀಜರ್ಗಳನ್ನು ಕೂಡ ಪೊಲೀಸರು ಫಾಲೋ ಮಾಡಬೇಕಾಗುತ್ತೆ. ಈಗಾಗಲೇ 5 ಆರೋಪಿಗಳ ಅರೆಸ್ಟ್ ಪ್ರಕ್ರಿಯೆಗಳನ್ನ
ಪೂರ್ಣಗೊಳಿಸಿರ್ತಕ್ಕಂಥ ಪೊಲೀಸರು ವೈದ್ಯಕೀಯ ಪರೀಕ್ಷೆಗಾಗಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಡ್ತಿರ್ತಕ್ಕಂಥದ್ದು. ಈಗಾಗಲೇ ವೈದ್ಯರು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಒಳಭಾಗದಲ್ಲೇ 5 ಆರೋಪಿಗಳನ್ನು ಕೂಡ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ತದನಂತರದಲ್ಲಿ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಆರೋಪಿಗಳನ್ನ ಬೋರಿಂಗ್ ಆಸ್ಪತ್ರೆಗೆ ಅಥವಾ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಪೊಲೀಸರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿಯೇ ಆರೋಪಿಗಳೆಲ್ಲರನ್ನೂ ಕೂಡ ವೈದ್ಯಕೀಯ ಪರೀಕ್ಷೆಯನ್ನು ಮುಗಿಸಿ ತದನಂತರದಲ್ಲಿ ಈಗೇನು ಟಿವಿ ನೈನ್ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ಇದೇ ಒಂದು ವೆಹಿಕಲ್ ನಲ್ಲಿ ಅಂದ್ರೆ ಪೊಲೀಸರ ಈ ಒಂದು ವೆಹಿಕಲ್ ನಲ್ಲಿ ಆರೋಪಿಗಳೆಲ್ಲರೂ ಕೂಡ ಕೋರ್ಟ್ಗೆ ಕರೆದುಕೊಂಡು ಹೋಗಿ ಹಾಜರುಪಡಿಸುವಂತ ಈ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು. 7 ಜನ ಆರೋಪಿಗಳನ್ನು ಕೂಡ ಇದೇ ಒಂದು ವೆಹಿಕಲ್ ನಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರದ ಆವರಣದ ಒಳಭಾಗಕ್ಕೆ ಪೊಲೀಸ್ ವೆಹಿಕಲ್ ಅನ್ನ ಈ ಒಂದು ಮಿನಿ ಬಸ್ ಏನಿದೆ ಈ ಒಂದು ಬಸ್ ನಲ್ಲಿ ಆರೋಪಿಗಳನ್ನ ಕರೆದುಕೊಂಡು ಹೋಗೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿರ್ತಕ್ಕಂಥದ್ದು. ಸುಮಾರು 150ಕ್ಕೂ ಹೆಚ್ಚು ಜನ ಪೊಲೀಸರು ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಭದ್ರತೆಗಾಗಿ ನಿಯೋಜನೆಗೊಂಡಿರ್ತಕ್ಕಂಥದ್ದು. ಅಪಾರ ಪ್ರಮಾಣದಲ್ಲಿ ದರ್ಶನ್ ಅಭಿಮಾನಿಗಳು ಕೂಡ ಇಲ್ಲೆಲ್ಲರೂ ಕೂಡ ಜಮಾವಣೆ ಆಗ್ತಿದ್ದಾರೆ. ಒಂದೆಡೆಯಲ್ಲಿ ಪೊಲೀಸರ ತಂಡ ಅಂದ್ರೆ ಪ್ರತ್ಯೇಕವಾಗಿ 7 ತಂಡಗಳಾಗಿ 7 ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ರೆ, ಮತ್ತೊಂದು ತಡ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ಅವರ ಅಭಿಮಾನಿಗಳನ್ನ ಚದುರಿಸುವಂತ ಪ್ರಕ್ರಿಯೆಯಲ್ಲಿ ಕೂಡ ತೊಡಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 7 ಆರೋಪಿಗಳನ್ನು ಕೂಡ ಅರೆಸ್ಟ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ತದನಂತರದಲ್ಲಿ ಪೊಲೀಸರು ಇವರೆಲ್ಲರೂ ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಇಂದು ಬಹುತೇಕ ಹಾಜರುಪಡಿಸುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ರೆಹಮಾನ್. ಎಸ್ ಶಿವಪ್ರಸಾದ್, ಸದ್ಯಕ್ಕೆ ಈಗ ಸ್ಥಳಕ್ಕೆ ನುಡಿಯಲ್ಲಿ KSRP ವ್ಯಾನ್ ಕೂಡ ಬಂದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಯಾಕಂದರೆ ಈಗ 5 ಜನರನ್ನ ಕರ್ಕೊಂಡು ಹೋಗಬೇಕಾಗಿರೋದ್ರಿಂದ ಕೋರ್ಟ್ಗೆ ಬಹುಶಃ ಇದೇ ವ್ಯಾನ್ನಲ್ಲಿ ಅವ್ರನ್ನೆಲ್ಲರೂ ಕೂಡ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಒಬ್ಬೊಬ್ಬರಾಗೆ ಅಂತೂ ಎಲ್ಲರನ್ನ ಕರ್ಕೊಂಡು ಹೋಗೋ ಬದಲು ಎಲ್ಲರೂ ಒಂದೇ ಸಾರಿ, ಯಾಕಂದರೆ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆರೋಪಿಗಳು ಇಬ್ಬರು ಮಾತ್ರ ಈಗ ಚಿತ್ರದುರ್ಗದಲ್ಲಿದ್ದಾರೆ, ಅಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ. ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬಂದು ಮತ್ತೆ ಬೆಂಗಳೂರಿಗೆ ಸೇಮ್ ಪ್ರೊಸೀಜರ್ ಮಾಡಿ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು. ಈಗಾಗಲೇ 5 ಗಂಟೆ ಆಗಿರೋದ್ರಿಂದಾಗಿ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಅವ್ರನ್ನ ಹಾಜರುಪಡಿಸಬೇಕು. ಒಂದು ವೇಳೆ ನ್ಯಾಯಾಧೀಶರು ಅಲ್ಲಿಂದ ಹೋಗ್ಬಿಟ್ಟಿದ್ರೆ, ಸೊ ಕೋರ್ಟ್ನ ಕಲಾಪ ಮುಕ್ತಾಯವಾಗಿದ್ರೆ, ಆಗ ಮತ್ತೆ ಇವ್ರನ್ನ ಅಲ್ಲಿಗೆ ನಿವಾಸಕ್ಕೆ ಕರ್ಕೊಂಡು ಹೋಗಬೇಕು. ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಅವರನ್ನ ಮತ್ತೆ ಪೊಲೀಸರು ತಮ್ಮ ಸುಪರ್ದಿಗೆ ಪಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ಯಾವ ಜೈಲಿನಿಂದ ಅವರು ಬೇಲ್ ಪಡೆದು ಹೊರಗಡೆ ಬಂದಿದ್ರಲ್ಲ ಆಯಾ ಜೈಲಿಗೆ ಕಳಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇವರೆಲ್ಲರೂ ಕೂಡ ಪರಪನಾಗ್ರಹಾರಕ್ಕೆ ಕಳಿಸಿ ಅಂತಲೂ ಕೂಡ ಹೇಳ್ಬೋದು. ಅದು ಜಡ್ಜ್ ಏನು ಹೇಳ್ತಾರೆ ಅಥವಾ ಈಗ ತನಿಖಾಧಿಕಾರಿ ಏನು ಮನವಿ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಈಗ ಸದ್ಯಕ್ಕೆ ಈ ವ್ಯಾನನ್ನು ನಾವೇನು ನೋಡ್ತಾ ಇದ್ವಿ, ಪೊಲೀಸ್ ವ್ಯಾನು, ಅದು ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಈಗ ಬಂದಿದೆ. ಈಗಷ್ಟೇ ರಿವರ್ಸ್ ಮಾಡಿ ನಿಲ್ಲಿಸ್ಕೊಂಡಿದ್ದಾರೆ, ರೆಡಿ ಮಾಡಿ ನಿಲ್ಲಿಸ್ಕೊಂಡಿದ್ದಾರೆ. ಬಹುಶಃ ಈಗ ನಾವು ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಒಳಗಡೆಯಿಂದ ಮೂವ್ ಆದಂಥ ದರ್ಶನ್ ಒಂದು ಬ್ಲೂ ಕಲರ್ ಟಿ ಶರ್ಟ್ ಹಾಕ್ಕೊಂಡು ಮೂವ್ ಆದ್ರಲ್ಲ, ಒಂದು ಕ್ಯಾಪ್ ಹಾಕ್ಕೊಂಡಿದ್ದಾರೆ ತಲೆ ಮೇಲೆ. ಸೊ ಅದೇ ವ್ಯಕ್ತಿ ದರ್ಶನ್. ಸೊ ನೆಕ್ಸ್ಟು ಅವ್ರನ್ನೆಲ್ಲರೂ ಬಹುಶಃ ಈ ಪೊಲೀಸ್ ವ್ಯಾನ್ನಲ್ಲಿ ಕೂರಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಎಲ್ಲರೂ ಕೂಡ ಒಂದೇ ಸತಿ ಕರ್ಕೊಂಡು ಹೋಗಬೇಕಾಗಿರೋದ್ರಿಂದಾಗಿ